ಬ್ಯಾಂಕ್ ಚುನಾವಣೆಯಲ್ಲಿ ಸೋತಿರುವ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ಸೇಡು ತೀರಬೇಕು. ಅದಕ್ಕೇನು ಮಾಡಬೇಕೆಂದು ನಮಗೆ ಅಪ್ಪಣೆ ಮಾಡಿ. ಹಾಗಾದರೆ ಬೇಗನೆ ಹತ್ತಲೇ ಜೆಸಿಪಿಗಳಿಗೆ ಸಂದೇಶವನ್ನು. ಈಗಲೇ ಮಾಡ್ತೀನಿ. ಊರ ಮುಂದಿನ ನನ್ನ ಹೊಲದಲ್ಲಿ ಮನೆ ಕಟ್ಟಿಕೊಂಡಿರುವ ಆ 80 ಮನೆಗಳನ್ನು ಸರ್ವನಾಶ ಮಾಡಿಬಿಡು. ಈಗಲೇ ಮಾಡ್ತೀನಿ. ಹಲೋ, ಜೆಸಿಬಿ ಮಾಲಕ ತಾನೆ? ಈಗಲೇ ನಮ್ಮ ಗೌಡ್ರ ಅಪ್ಪಣೆ ಅಂತೆ. ಅವರ ಊರು ಮುಂದಿನ ಹೊಲಕ್ಕೆ 4 ಜೆಸಿಬಿ ತಗೊಂಡು ಬನ್ನಿ. ಅಲ್ಲಿಗೆ ನಾನು ಬರುತ್ತೇನೆ. ನಾನು ಹೇಳಿದಂತೆ ಅಲ್ಲೇ ಕೆಲಸ ಮಾಡಿಬಿಡೋಣ. ಅಂದ್ರೆ ಕಟ್ಟಿದ ಮನೆ ಕೆಡವಬೇಕು. ಗೌಡ್ರೆ, ಇದು ಒಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗ ಅವರಿಗೆ ತಿಳಿಯುತ್ತದೆ ಈ ಗೌಡನ ಆರ್ಭಟ ಎಂತದು ಎಂದು. ಗೌಡ್ರೆ, ಮೊದಲು ಆ ಬಲರಾಮ ಜಗದೀಶನನ್ನು ನೀವಿಟ್ಟ ಬೆಂಕಿಯಲ್ಲಿ ಸುಡಬೇಕ. ಸುಡುತ್ತೇನೆ ಕಾಳಿಂಗ, ಸುಡುತ್ತೇನೆ. ಈ ಗೌಡ ಕಣ್ಣಿಟ್ಟಿದನಂದರೆ ಅದರ ಕರಿ ತಗೊಳ್ಳದ ಯಾವತ್ತೂ ಬಿಡಲ್ಲ. ನನ್ನ ಇಡೀ ಜನಸಂಪತ್ತೇ ಹೋದರೂ ನಾನು ಆಟವಾದಿ ದುರ್ಯೋಧನ ಕೌರವ ಇದ್ದ ಹಾಗೆ ನನ್ನ ಘಟ ಉರುಳಬೇಕು ಒಂದು, ನನ್ನ ಹಠ ತೀರಬೇಕು ಒಂದು. ಗೌಡ್ರೆ, ಗಾತಾಯ್ತ್ರಿ ಅಪ್ಪ, ಗಾತಾಯ್ತಾ? ಏನಾಯ್ತಲೇ ಕಲ್ಲ? ನಿಮ್ ಪಾರ್ಟಿಯವರು ಬಂದ ನಮ್ ಪ್ಲಾಟಿಗೆ ನಮ್ 4 ಶಿಷ್ಯನ ಬಡಿದ. ನಮ್ಮ ಹಳ್ಳಿ ಮನೆಯೆಲ್ಲ ಕೆಡವಕತ್ತೇರಿ ಅಪ್ಪ. ನೀವು ಒಂಚೂರು ಹೇಳಿ ಬಿಡಿಸ್ರಿ. ಲೇ ಕಲ್ಲ, ಕೆಡವದ ಏನು ಮಾಡುತ್ತಾರಲ್ಲೇ? ಆ ಎಲ್ಲಾ ಮನೆಗಳನ್ನು ನನ್ನ ಹೊಲದಲ್ಲಿ ಕಟ್ಟಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದಿರಲ್ಲ, ನಾನು ನಿಮ್ಮನ್ನು ಸುಮ್ಮನೆ ಬಿಡುತ್ತೇನಾ? ಸಾಧ್ಯವಿಲ್ಲ. ಅವರ ಜೊತೆ ನೀನು ಸಾಯಲೇಬೇಕು. ಅಯ್ಯೋ, ಸತ್ತೇ ಹೋಗಿಬಿಟ್ಟ ಅವನು. ಇವನಷ್ಟೇ ಏಕೆ? ಅಲ್ಲಿಗೆ ಹೋಗಿ ಅಲ್ಲಿದ್ದವರನ್ನು ಯಾರನ್ನು ಬಿಡಲ್ಲ. ಕಾಳಿಂಗ, ಕೆಳದೊಗೆಯಲೇ ಇವನ ಹಣವನು. ಪಿಲ್ಲ